ಅವನು ಎಲ್ಲ ಒಂದ್ ಕಡೆ ಗುದ್ವಿ ಆಗ್ಬೇಕಾಗಿತ್ತು. ಬಾಬಾ ಸಾಹೇಬರು ಸಂವಿಧಾನ ಕೊಟ್ಟಿರೋದ್ರಿಂದನೇ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಕುತ್ಕೊಂಡು ಗೃಹ ಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ. ಆ ಯೋಗ್ಯತೆ ಆದ್ರೂ ಉಳಿಸ್ಕೊಳ್ಳಲಿಲ್ಲ. ಇವತ್ತು ಬಾಬಾ ಸಾಹೇಬ್ರನ್ನ ಅಂಬೇಡ್ಕರ್ 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 ಅಂತ, ಹೌದಪ್ಪ, ಈ ಜಗತ್ತಿನಲ್ಲಿ ಪ್ರತಿದಿನ ಕೀರ್ತಿ ಅತಿ ಹೆಚ್ಚು ಕೀರ್ತಿ ಸಂಪಾದಿಸ್ತಾ ಇದ್ರು ಯಾರಾದ್ರೂ ಒಬ್ಬರಿದ್ದಾರೆ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ. ಹಾಗಾಗಿ ಅವರು ಪ್ರತಿದಿನ ಅಂಬೇಡ್ಕರ್ ಅನ್ನೋ ಒಂದು ಧ್ವನಿಯಾಗಿರ್ತಾರೆ ವಿನಃ ನೊಂದವರ ಪರ, ದೀನದಲಿತರ ಪರ, ಎಲ್ಲರ ಪರವ ನಿಂತಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್. ಆದ್ರೆ ಆ ಅಮಿತ್ ಶಾ ಇದಾರಲ್ಲ, ಗೂಂಡ, ಅವನೊಬ್ಬ ಗೂಂಡ. ಮೊದಲೇ ಅವನ್ನ ತಗೊಂಡೋಗಿ ಪಾರ್ಲಿಮೆಂಟ್ ಅಲ್ಲಿ ಕೂಡಿಸಕ್ಕೆ ಸಂವಿಧಾನ ಅವಕಾಶ ಕೊಡ್ತಲ್ಲ, ಈ ಅವಕಾಶವನ್ನು ಅವನು ದುರುಪಯೋಗ ಪಡಿಸ್ಕೊಂಡು ಇವತ್ತು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತೀರಾ. ಅದೇ ದೇವ್ರು ಎಲ್ಲವನ್ನಪ್ಪ ದೇವ್ರು. ಅಮಿತ್ ಶಾ, ನೀನ್ ಗೆಲ್ತಾ ಇದೆಯಲ್ಲ, ಜನರು ಹಾಕಿರೋ ಓಟ್ನಿಂದ ನೀನ್ ಗೆದ್ದಿದ್ದೆ ವಿನಃ ನಿನ್ ಯಾವ ದೇವ್ರು ಬಂದು ನಿನ್ನ ಗೆಲ್ಸಲಿಲ್ಲ. ಇದನ್ನ ನೀನು ಮೊದಲು ಅರ್ಥ ಮಾಡ್ಕೋಬೇಕಾಗಿತ್ತು. ದಯವಿಟ್ಟು ಎಲ್ಲ ನಮ್ಮ ದಲಿತ ಪರ ಸಂಘಟನೆ ಇಡೀ ರಾಜ್ಯದಲ್ಲ, ಇಡೀ ದೇಶದಲ್ಲಿ ಇದು ಬೆಂಕಿಯಾಗಿ ಹರಡಬೇಕು. ಈ ಬೆಂಕಿ ಅವನಿಗೆ ಹೆಂಗಾಗಬೇಕು ಅಂದ್ರೆ ಅವ್ನು ಬದುಕಬಾರ್ದು, ಓಡ್ಬೇಕು, ಇಲ್ಲಿಂದ ನಮ್ಮ ದೇಶ ಬಿಟ್ಟು ಓಡ್ಬೇಕು. ಪ್ರತಿದಿನ ಇಡೀ ದೇಶದಲ್ಲಿ ಹೋರಾಟಗಳನ್ನು ಯಥೇಚ್ಛವಾಗಿ ನಡೀತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಕ್ಕೆ. ಹಾಗಾಗಿ ಈ ಅಮಿತ್ ಶಾ ನಾವು ಅವ್ರ ಮಂತ್ರಿ ಸ್ಥಾನದಿಂದ ಅವರು ಯಾರು ಮೋದಿ ಇದ್ದಾನಲ್ಲ, ನರೇಂದ್ರ ಮೋದಿ ಈ ದೇಶದ ಪ್ರಧಾನ ಮಂತ್ರಿ ಆಗಿರೋನು ಅದನ್ನು ಸಮರ್ಥಿಸ್ಕೊತಾನೆ. ಯೋಗ್ಯತೆ ಅವನಿಗಿದೆ. ಹಾಗಾಗಿ ಆ ಅಮಿತ್ ಶಾನ ಮೊದಲು ಅವನು ಸಚಿವ ಸಂಪುಟದಿಂದ ತೆಗಿಬೇಕು ಅನ್ನೋದು ಒತ್ತಾಯ. ಶವಯಾತ್ರೆಯ ಕಾರ್ಯಕ್ರಮ ಅದರ ಪರವಾಗಿ ಈಗ ಒಂದು ಚೈನ್ನ ಸರಪಳಿಯನ್ನು ಹೇಳಿ ನಾವು ಅಮಿತ್ ಶಾ ವಿರುದ್ಧ, ಆಮೇಲೆ ಯಾವುದೇ ರಾಜಕೀಯ ಪಕ್ಷದ ವಿಚಾರವಾಗಿ ನಾವು ಮಾತಾಡಲಿಕ್ಕೆ ಹೋಗಲ್ಲ. ಅದು ಒಂದೊಂದು ಕೇಳಕ್ಕೆ ಇಷ್ಟಪಡ್ತೀನಿ. ಈ ದೇಶದಲ್ಲಿ ರಾಜಕೀಯ ಆಳ್ವಿಕೆ ಮಾಡ್ತಾ ಇದ್ದಾರೆ. ಎಲ್ಲ ಪಕ್ಷದವ್ರಿಗೂ ಹೇಳಕ್ ಒಂದೇ, ನೀವು ಬಾಬಾ ಸಾಹೇಬ್ರ ವಿಚಾರ ಹೇಳೋ ಅಧಿಕಾರ ನಿಮ್ಗಿಲ್ಲ. ಯಾಕಂದ್ರೆ ಈ ದೇಶದಲ್ಲಿ ನೀವು ರಾಜಕೀಯದವರು ಯಾವುದೋ ಒಂದು ಬಾಬಾ ಸಾಹೇಬ್ರ ವಿಚಾರವಾಗಿ ಎತ್ಕೊಂಡು ನೀವು ಇಡೀ ದೇಶನ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದ್ದೀರಾ. ನಿಮ್ಗೆ ಏನಾನ ಬಾಬಾ ಸಾಹೇಬ್ರ ಗೌರವ ಇದ್ರೆ, ಅಭಿಮಾನ ಇದ್ರೆ, ಯಾವುದೇ ಪಕ್ಷದರಾಗಿರ್ಲಿ, ನಿಮ್ಗೇನಾನ ಕಿಂಚಿತ್ ಬಾಬಾ ಸಾಹೇಬ್ರ ಮೇಲೆ ಅಭಿಮಾನ ಗೌರವ ಇದ್ರೆ, ಈ ಕರ್ನಾಟಕದಲ್ಲಿ ಈ ಕೂಡಲೇ ಸರ್ಕಾರ ಆದೇಶ ಮಾಡಲಿ ಸಿದ್ದರಾಮಯ್ಯ ಅವ್ರಿಗೆ. ಈ ಕೂಡಲೇ ಕರ್ನಾಟಕದಲ್ಲಿ 250 ಅಡಿ ಬಾಬಾ ಸಾಹೇಬ್ರ ಪುತ್ಥಳಿಯನ್ನ ಸ್ಥಾಪನೆ ಮಾಡೋಕ್ಕೆ ಈ ಕೂಡಲೇ ಸಿದ್ದರಾಮಯ್ಯ ಸರ್ಕಾರ ಆದೇಶ ಮಾಡಲಿ. ಇಲ್ಲ ಸದನದಲ್ಲಿ ಬಾಬಾ ಸಾಹೇಬ್ರ ಫೋಟೋ ಇಟ್ಬಿಟ್ಟು ನಾವು ವಿರೋಧ ಮಾಡ್ತೀವಿ, ಬಾಬಾ ಸಾಹೇಬ್ರಿಗೆ ಅಂದ್ಬಿಟ್ರು ಅಂತ ಹೇಳೋದಲ್ಲ. ನೀವು ಕೂಡ ಈ ಗೌರವ ಕೊಡಬೇಕು ಅಂದರೆ ಈ ಕೂಡಲೇ ಆದೇಶ ಮಾಡಿ ಸಿದ್ದರಾಮಯ್ಯನವರೇ, 250 ಅಡಿ ಎತ್ತರ ಪುತ್ಥಳಿಯನ್ನ ಈ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡೋಕ್ಕೆ ನೀವು ಕೂಡ ಆದೇಶ ಮಾಡಿ. ನಿಮಗೆ ಆ ಬಾಬಾ ಸಾಹೇಬ್ರ ಗೌರವ ನಿಮ್ಗೆ ಹೆಂಗಿದೆ ಅಂತ ಗೊತ್ತಾಗ್ತದೆ. ಜನಗಳ ಮಧ್ಯೆ ಬಂದು ಕ್ಷಮೆಯಾಚನೆ ಮಾಡಿ ಅವನ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಈ ಭಾರತ ವಿಭಜನೆ ಎಲ್ಲ ಪರ ಸಂಘಟನೆ ಒತ್ತಾಯ ಮಾಡ್ತಾವೆ. ನಮೋ ಬುದ್ಧಾಯ. ಅಮಿತ್ ಶಾಗೆ ಧಿಕ್ಕಾರ, ಅಮಿತ್ ಶಾಗೆ ಧಿಕ್ಕಾರ, जिंदाबाद जिंदाबाद, अंबेडकर जिंदाबाद, जोर से बोलो, प्यार से बोलो, अंबेडकर अंबेडकर, बेको न्याय ಬೇಕು, बेको न्याय ಬೇಕು, ದಲಿತರ ಹುಲಿಗಳಲ್ಲ